ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನೀವು ನೋಡ್ತಾ ಇರ್ಬೋದು, AVTNPL ಅನ್ನೋ ಒಂದು ಸ್ಟಾಕ್ ನಾನು ಶಾರ್ಟ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಕಿಟೆಕ್ಸ್ ಅಂತ ಒಂದು ಸ್ಟಾಕ್ ತೊಗೊಂಡಿದ್ದೆ, ತುಂಬ ಕಡಿಮೆ, ಒಂದು 100 ಶೇರ್ಸ್ ಆ ಥರ ತೊಗೊಂಡಿದ್ದೆ. ಸೊ ಈ ಒಂದು ಸ್ಟಾಕಲ್ಲಿ ನಾನು ಆಲ್ಮೋಸ್ಟ್ 176 ಆ ಥರ ಒಂದು 500 ಟಾರ್ಗೆಟ್ ಇಟ್ಕೊಂಡಿದ್ದೆ. ಸೊ ಸ್ಟಾಕ್ ತುಂಬ ಸ್ಟ್ರಗಲ್ ಮಾಡ್ತಾಯಿತ್ತು. ಈ ಒಂದು ಲೆವೆಲಲ್ಲಿ 240 ಅದು ಬ್ರೇಕ್ ಆಗ್ತಾ ಇರಲಿಲ್ಲ. ಸೊ ಈಗ 240 ಬ್ರೇಕ್ ಆಗಿ ಕೆಳಗಡೆ ಬಂತು. ಸೊ ನಾನು ಅಷ್ಟರಲ್ಲಿ ಆಲ್ರೆಡಿ ಎಕ್ಸಿಟ್ ಆಗಿಬಿಟ್ಟಿದ್ದೆ ಸ್ಟಾಕ್ನಲ್ಲಿ. ಸೊ ನನಗೆ ಇನ್ನೊಂದು ಆಪರ್ಚುನಿಟಿ ಕಂಡಿದ್ದು ಆವಾಗ AVTNPL ಸ್ಟಾಕ್ಸಲ್ಲಿ ಆಪರ್ಚುನಿಟಿ ಕಾಣ್ತು. ಸೊ ಈ ಒಂದು ಸ್ಟಾಕ್ ನಾನು ಶಾರ್ಟ್ ಮಾಡಿದ್ದೀನಿ. ಸೊ ಶಾರ್ಟ್ ಮಾಡೋ ಉದ್ದೇಶ ಏನಂತಂದರೆ, ಇಲ್ಲಿ ನೋಡ್ಬೋದು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾವು ಬಂದ್ವಿ ಅಂತಂದರೆ ಸ್ಟಾಕ್ ನೀವು ನೋಡ್ತಾ ಇರ್ಬೋದು, ಒಂದು ಆಲ್ಮೋಸ್ಟ್ ಇದೊಂದು 10-12% ಹೋಗಿರೋವಂಥದ್ದು. ಸೊ ನಾನ್ ಸ್ಟಾಪ್ ಆಗಿ. ಬಟ್ ಇಲ್ಲಿ ಇಮಿಡಿಯೇಟಾಗಿ ಒಂದು ರೆಡ್ ಕ್ಯಾಂಡಲ್ನ ಮಾಡಿಬಿಟ್ಟು ಹೋಗಿರೋವಂಥದ್ದು. ಬಟ್ ಸ್ಟಿಲ್ ಈ ಒಂದು ಮೂಮೆಂಟ್ ಏನಿದೆ, ಇದು ಒಂದು ಗುಡ್ ನ್ಯೂಸ್ ಬಂದಿರುತ್ತೆ. ಸೊ ಇಲ್ಲಿನ ಇವೆಂಟ್ ಅಂತ ಇದೆ. ಸೊ ಚೆಕ್ ಮಾಡೋದಾದರೆ ಫಂಡಮೆಂಟಲ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಇವೆಂಟ್ಸ್ ಅಂತ ಇದೆ. ಇವೆಂಟ್ಸ್ ಕ್ವಾರ್ಟರ್ ರಿಸಲ್ಟಲ್ಲಿ ನೋಡೋದಾದರೆ, ಸೊ ಇದು ರಿಸಲ್ಟ್ ಇನ್ನೂ ಬರೋದಿದೆ 9th ಆಗಸ್ಟಿಗೆ. ಅದಕ್ಕೂ ಮುಂಚೆ ಆಲ್ರೆಡಿ ಸ್ಟಾಕು ಒಂದು ಮೂಮೆಂಟ್ನ ಕೊಡ್ತಾ ಇದೆ. ಸೊ ಗೊತ್ತಿಲ್ಲ ಏನು ರೀಸನ್ ಇರ್ಬೋದು, ಯಾವ ಥರ ಅಂತಂದೇಳಿ. ಸೊ ಹಾಗಾಗಿ ಆ ರೀಸನಿಂದ ಇಮಿಡಿಯೇಟಾಗಿ ನಾನು ಇದೇನು ಮಾಡ್ತೀವಿ, ಈ ಒಂದು ಸ್ಟಾಕ್ನ ಶಾರ್ಟ್ ಮಾಡಿದೆ. ಒಂದು ಲೆವೆಲಲ್ಲಿ ಏನು ಮೂಮೆಂಟ್ ಕೊಡ್ತು, ಸೊ ಈ ಥರ ಮೂಮೆಂಟು ಬಂತು ಅಂತಂದಾಗ ಸಸ್ಟೇನ್ ಆಗಲ್ಲ. ಸೊ ಇಲ್ಲಿ 92-98 ರೇಂಜಲ್ಲಿ ಯಾರು ಎಂಟ್ರಿ ಆಗಿರ್ತಾರೆ, ಅವರೆಲ್ಲ ಟ್ರ್ಯಾಪ್ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಚಿಕ್ಕ ಸ್ಟಾಕ್ ಆಗಿರೋದ್ರಿಂದ ಸೊ ಕ್ವಾಲಿಟಿ ತುಂಬ ಹೆವಿ ಹಾಕಿದಾಗ ಆ ಥರ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಮೇಲೆ ನೀವು ಸ್ಟಾಕ್ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಇದೊಂದು ಸೆಲ್ಲಿಂಗ್ ಪಾಯಿಂಟಲ್ಲಿ ನಿಮ್ಗೆ ಕಾಣ್ತಾ ಇರೋದು. ಈ ಒಂದು ಝೋನ್ ಏನಿದೆ 97.5 100 ರೂಪೀಸ್ ಝೋನ್ ಏನಿದೆ, ಇದೊಂದು ಸೆಲ್ಲಿಂಗ್ ಝೋನೇ ಇಲ್ಲಿ. ಸೊ ಈ ಒಂದು ಪಾಯಿಂಟಲ್ಲಿ ನಮಗೆ ಸೆಲ್ಲಿಂಗ್ ಕಾಣ್ತಾ ಇದೆ. ಸೊ ಹಾಗಾಗಿ ಎಕ್ಸ್ಪೆಕ್ಟಿಂಗ್ ಏನು ಅಂತಂದರೆ ಇಲ್ಲಿಂದ ಇನ್ನೂ ಕೆಳಗೆ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ಇದನ್ನು ಶಾರ್ಟ್ ಮಾಡಿದೆ. ಸೊ ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ, ಕ್ವಾಂಟಿಟಿ ತುಂಬ ಕಡಿಮೆ ಇರೋದ್ರಿಂದ ನಾನು ಇಮಿಡಿಯೇಟಾಗಿ ಇದನ್ನು ಎಕ್ಸಿಟ್ ಆಗ್ತೀನಿ. ಒಂದು 400 ಆ ಥರ ಬಂದರು ಇಮಿಡಿಯೇಟಾಗಿ. ಸೊ ಆಲ್ಮೋಸ್ಟ್ 224 ಆ ಥರ ಬರ್ತಾಯಿದೆ. ಸೊ ಓವರಾಲ್ ನನ್ನ ಪೇಂಡಲ್ಲಿ ಒಂದು 500-600 ರೇಂಜಿಗೆ ಬಂತು ಅಂದರೆ ಇಮಿಡಿಯೇಟಾಗಿ ನಾನು ಇದನ್ನು ಎಕ್ಸಿಟ್ ಆಗಿಬಿಡ್ತೀನಿ. ಆಲ್ರೆಡಿ ನಾನು 176 ಪ್ರಾಫಿಟಲ್ಲಿರೋದ್ರಿಂದ ಸೊ ನನ್ನ ಟಾರ್ಗೆಟ್ ಇವತ್ತು ಜಾಸ್ತಿನ ಇಟ್ಕೊಂಡಿಲ್ಲ. ಸೊ ಆಮೇಲೆ ಜಾಸ್ತಿ ಕ್ವಾಂಟಿಟಿನೂ ಹಾಕಿಲ್ಲ. ಸೊ ನಾನು ಪ್ರೈಸ್ ಆ್ಯಕ್ಷನ್ನ ನೋಡ್ತಾ ಇರೋದಿಲ್ಲಿ. ಸೊ ಯಾವುದೇ ರೀತಿ ನಾನು ಇಂಡಿಕೇಟರ್ ಹಾಕಿಲ್ಲ. ಸೊ ಕಂಪ್ಲೀಟ್ ಇಟ್ಸ್ ಕ್ಯಾಂಡಲ್ 6 ಆ್ಯಂಡ್ ಪ್ರೈಸ್ ಆ್ಯಕ್ಷನ್. ಸೊ ಅದ್ರ ಮೇಲೆ ನಾವಿಲ್ಲಿ ಟ್ರೇಡ್ನ ತೊಗೊಂಡಿರೋವಂಥದ್ದು. ಸೊ ಒನ್ಸ್ ಇದು 94 ಏನು ಬ್ರೇಕ್ ಆಯಿತು ಅಂದರೆ ನಮಗಿನ್ನೂ ಡೌನ್ ಸೈಡ್ ಬರುತ್ತೆ. ಯಾಕೆಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ದೊಡ್ಡೊಂದು ಮಾರ್ಬುಜ ಕ್ಯಾಂಡಲ್ ಏನಾಗಿದೆ, ಅದಾದಮೇಲೆ ಒಂದು ಲಿಟಲ್ ಬಿಟ್ ಒಂದು ಸ್ವಲ್ಪ ನಿಮಗೆ ಪುಲ್ ಬ್ಯಾಕ್ ಕೊಟ್ಬಿಟ್ಟು ಮೇಲೆ ಹೋಗಿರೋವಂಥದ್ದು. ಅಂದರೆ ಈ 94 ಏನು ಮೇಲೆ ಹೋಗಿದೆ, ಒಂದು ಒಳ್ಳೆ ವಾಲ್ಯೂಮ್ನ ತೊಗೊಂಡ್ಬಿಟ್ಟು ಮೇಲೆ ಹೋಗಿರೋವಂಥದ್ದು. ಸೊ ಒನ್ಸ್ ಇದು ಟಚ್ ಮಾಡೋ ಸಾಧ್ಯತೆಗಳಿದೆ. ಒನ್ಸ್ ಇದು ಟಚ್ ಆಯಿತು ಅಂತಂದರೆ ಸೊ ಮತ್ತೆ ಇಲ್ಲಿಂದ ಸ್ವಲ್ಪ 93 ಲೆವೆಲಿಗೆ ಆ ಥರ ಬಂದುಬಿಟ್ಟು ಅಥವಾ ಇನ್ನು ಕೆಳಗೆ ಬರೋ ಚಾನ್ಸ್ ಆಗುತ್ತೆ. ಇದು ಒಂದೇನು ಮೂಮೆಂಟ್ ಆಗಿದೆ, ಅನ್ಸರ್ಟನ್ ಮೂಮೆಂಟ್. ಈ ಥರದ ಮೂಮೆಂಟ್ಗಳು ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. ಸೊ ಏನು ಇಲ್ಲಿಂದ ಏನು ಹೋಗಿರುತ್ತೆ, ಎಕ್ಸಿಟ್ ಆದರೆ ಇಟ್ಸ್ ಬೆಟರ್. ಸೊ ಯಾರೆಲ್ಲ ಇಲ್ಲಿ ಎಂಟ್ರಿ ಆಗಿರ್ತಾರೆ, ಸೊ ಅವರೆಲ್ಲ ಟ್ರ್ಯಾಪ್ ಆಗಿಬಿಡ್ತಾರೆ. ಸೊ ಆ ರೀಸನ್ನಿಂದ ಇಮಿಡಿಯೇಟಾಗಿ ಎಂಟ್ರಿ ಆಗಿ ನಾನು ಬಂದಿರೋವಂಥದ್ದು. ಸೊ ಆಲ್ಮೋಸ್ಟ್ ನಾನು ಒಂದು 94 ಆ ಥರ ಟಾರ್ಗೆಟ್ ಇಟ್ಬಿಡ್ತೀನಿ. ಸೊ ಇಮಿಡಿಯೇಟಾಗಿ ಎಕ್ಸಿಟ್ ಆಗಿಬಿಡುತ್ತೆ ಅಲ್ಲಿಗೆ. ಸೊ ನಂದು ಟಾರ್ಗೆಟು ಹಿಟ್ ಆಗೋಗ್ಬಿಡ್ತು, ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಸ್ಟಾಕಲ್ಲಿ ಎಂಟ್ರಿ ಆಗಿದ್ದ ರೀಸನ್ ನಿಮ್ಗೆ ಹೇಳಿದೆ. ಸೊ ಈ ಥರದ ಚಾನ್ಸಲ್ಲಿ ಏನಾಗುತ್ತೆ ಅಂತಾರೆ, ಇಮಿಡಿಯೇಟಾಗಿ ಈ ಲೆವೆಲಲ್ಲಿ ಎಂಟ್ರಿ ಆದವರೆಲ್ಲ ಏನಾಗ್ಬಿಡ್ತಾರೆ, ಟ್ರ್ಯಾಪ್ ಆಗಿಬಿಡ್ತಾರೆ. ಸೊ 98ಅಲ್ಲಿ ಯಾರು ಟ್ರ್ಯಾಪ್ ಆಗಿರ್ತಾರೆ, ಇಲ್ಲಿ ಈ ಒಂದು ಪಾಯಿಂಟಲ್ಲಿ ಎಂಟ್ರಿ ಆದಾಗ ಸೊ ನೋಡ್ತಾ ಇರ್ಬೋದು ಯಾವ ಥರ ಫಾಲ್ ಆಗ್ತಿದೆ ಅಂತ. ಸೊ ಅದಕ್ಕೆ ಈ ಥರದ ಒಂದು ಮೂಮೆಂಟ್ ಏನು ಬರುತ್ತೆ ಮಾರ್ಕೆಟಲ್ಲಿ, ಅವಾಯ್ಡ್ನ ಮಾಡಬೇಕು. ಇಮಿಡಿಯೇಟಾಗಿ ಎಂಟ್ರಿ ಆಗೋ ಥರ ಏನು ಮಾಡಬಾರ್ದು. ಇದೆಲ್ಲ ಟ್ರ್ಯಾಪ್ ಮಾಡೋಂತಹ ಒಂದು ನಿಮಗೆ ಮೂಮೆಂಟ್ ಕೊಡೋವಂಥದ್ದು. ಸೊ ನಾವು ಇಲ್ಲಿ ಹೋಗ್ಬಿಟ್ರೆ ಕ್ಲೀನಾಗಿ ನಮ್ಗೆ ಗೊತ್ತಾಗುತ್ತೆ. ಸ್ಟಾಕ್ 1344 ಕೋಟಿ ಇರುವಂತಹ ಒಂದು ಸ್ಟಾಕು, ತುಂಬ ಚಿಕ್ಕ ಸ್ಟಾಕು. ಸೊ ಈಸಿಯಾಗಿ ಇದನ್ನು ಮೇಲೆ ಕೆಳಗೆ ಮಾಡೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಮೂಮೆಂಟ್ ಏನು ಹೋಯಿತು, ಸೊ ಇಲ್ಲಿ ಎಲ್ಲ ಟ್ರ್ಯಾಪ್ ಆಗ್ತಾರೆ. ಸೊ ನಾನು ಆಗ್ಬಿಟ್ಟು ಈ 96 ರೇಂಜಲ್ಲಿ ಏನು ಮಾಡಿದೆ, ಶಾರ್ಟ್ ಮಾಡಿದೆ. ಹಾಗೆ ಇಮಿಡಿಯೇಟಾಗಿ ನಾನು ಈ ಸತಿಯಲ್ಲಿ ಪ್ರಾಫಿಟ್ನ ಬುಕ್ ಮಾಡಿಕೊಂಡೆ. ಸೊ ಬೆಳಗಿಂದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಸುಮಾರು ಆರ್ಡರ್ ರಿಜೆಕ್ಟ್ ಆಯಿತು. ಆಮೇಲೆ ಒಂದು ಸ್ಟಾಕಲ್ಲಿ ನಾನು ಇಮಿಡಿಯೇಟಾಗಿ ನನ್ನ ಇದಕ್ಕೆ ಬರಲಿಲ್ಲ ಅಂತಂದೇಳಿ ವೇಟ್ ಮಾಡಿಬಿಟ್ಟು ಇಮಿಡಿಯೇಟ್ ಎಕ್ಸಿಟ್ ಆದೆ. ಅದು ಸಹಿತ ಮೂಮೆಂಟ್ ಬಂತು. ಆಮೇಲೆ ಸ್ಟಾಕ್ಸ್ ತೊಗೊಳ್ಳಿಲ್ಲ, ಸಮ್ ಇಶ್ಯೂಸ್ ಆಯಿತು ಅನಿಸುತ್ತೆ. ಅದಾದಮೇಲೆ ನಾನು ಈ ಒಂದು ಪಾಯಿಂಟಲ್ಲಿ ಸೊ ಇದನ್ನು ನಾನು ಎಂಟ್ರಿದು 1:37ಕ್ಕೆ ಎಂಟ್ರಿ ಇದೆ. ಸೊ 1:43ಕ್ಕೆ ಎಕ್ಸಿಟ್ ಆದೆ. ಸೊ ತುಂಬ ಕಡಿಮೆ ಕ್ವಾಂಟಿಟಿ ಹಾಕ್ಬಿಟ್ಟು ನಾನು ಟ್ರೇಡ್ ಮಾಡ್ತಾ ಇರೋಂಥದ್ದು. ಸೊ ನಾವು ಅಂದ್ಕೊಂಡಂಗೆ ಸೊ 94 ಸದ ಬ್ರೇಕ್ ಆಗಿ ಕೆಳಗಡೆ ಬರ್ತಾಯಿದೆ. ಸೊ ಇದಾಗಿತ್ತು ಇವತ್ತು ನಾನು ತೊಗೊಂಡಿರೋಂಥ ಟ್ರೇಡು. ಸೊ ನನ್ನ ತಲೆಯಲ್ಲಿತ್ತು ಒಂದು 500 ಆ ಥರ ಬಂದರೆ ನಾನು ಟ್ರೇಡ್ನ ಕ್ಲೋಸ್ ಮಾಡ್ತೀನಿ ಅಂತ. ಸೊ ನಾನು ಅಂದ್ಕೊಂಡಂಗೆ ಆಲ್ಮೋಸ್ಟ್ 578 ಆ ಥರ ಆಗಿದೆ. ಸೊ ಇಲ್ಲಿ ನಾವು ನೋಡೋದಕ್ಕೆ ಹೋದರೆ ಕಾಂಟ್ರಾಕ್ಟ್ ನೋಟಲ್ಲಿ ನಮಗೆ ಆಲ್ಮೋಸ್ಟು 46 ರೂಪಾಯಿ ಅಂದರೆ ಆಲ್ಮೋಸ್ಟ್ 50 ರೂಪಾಯಿ ನಮ್ಗೆ ಹೋಗುತ್ತೆ. ಅರೌಂಡ್ 500 ರೂಪೀಸ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಟ್ರೇಡು. ನೋಡೋಣ ಮತ್ತೆ ಯಾವ್ದಾದ್ರು ಆ ಥರ ಚಿಕ್ಕ ಟ್ರೇಡ್ ಸಿಗುತ್ತೆ ಅಂತಂದರೆ ಸೊ ನಾನು ಎಂಟ್ರಿ ಆಗ್ತೀನಿ. ಅದರ್ವೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.
ನೋಡ್ತಾ ಇರ್ಬೋದು ಯಾವ ಥರ ಒಂದು ನಿಮಗೆ ಟ್ರ್ಯಾಪ್ ಮಾಡೋದು ಅಂತಂದೇಳಿ. ಸೊ ಕಂಪ್ಲೀಟಾಗಿ ಏನು ಇಲ್ಲೊಂದು ಮೂಮೆಂಟನ್ನು ತೊಗೊಂಡೋಗಿತ್ತು ಸರಿಂದ ತೊಗೊಂಡು ಬಂದು. ಸೊ ನಾನು ಆಲ್ಮೋಸ್ಟ್ ₹94 ಎಂಟ್ರಿ ಆಗಿರೋಂಥದ್ದು. ಸೊ ಅಲ್ಲಿಂದ ಇನ್ನೂ 90ವರೆಗೂ ಅದು ಬರೋ ಆಲ್ರೆಡಿ ಆಲ್ಮೋಸ್ಟ್ ಬಂದುಬಿಡ್ತು. ಸೊ ಅದಕ್ಕೆ ಈ ಥರದ ಸ್ಟಾಕ್ಸ್ಗಳಲ್ಲಿ ಆಗಲಿ ಈ ಥರ ಒಂದು ಒನ್ ಸೈಡ್ ರ್ಯಾಲಿ ಮೂಮೆಂಟ್ ಆದಾಗ ನಾವು ಟಾಪಲ್ಲಿ ಎಂಟ್ರಿ ಆಗುವಂಥದ್ದು ಏನಿದೆ ಅದನ್ನು ಬಿಡಬೇಕು. ಆ ಟೈಮಲ್ಲಿ ನಾವು ಸೆಲ್ ಮಾಡೋದು ತುಂಬ ಒಳ್ಳೆಯದು. ಸೊ ಇಲ್ಲಿ ಎಂಟ್ರಿ ಆದಾಗ ಸೊ ನೋಡಿ ಇಲ್ಲಿಂದ ಆಲ್ಮೋಸ್ಟ್ 98 96 ಈ ಥರ ಎಂಟ್ರಿ ಆದಾಗ ಆಲ್ಮೋಸ್ಟ್ ₹6 ಅಲ್ಲಿಂದ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಈ ಥರದ್ದೊಂದು ಮೂಮೆಂಟ್ ಆದಾಗ ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಇಲ್ಲಿಂದ ತೊಗೊಂಡೋದ್ರು ಜಸ್ಟ್ ಇಲ್ಲಿಂದ ನಿಮ್ಗೆ ಹೋಗೋದಕ್ಕೆ 4 ಕ್ಯಾಂಡಲ್ ಹೇಗೆ ತೊಗೊಂಡಿದ್ರು ಸೇಮ್ ಅದೇ 4 ಕ್ಯಾಂಡಲ್ ನಿಮಗೆ ತೊಗೊಂಡು ಕೆಳಗಡೆ ಬಂದರು. ಆ ಫಾಲ್ ನೋಡಿ ನೀವು ಯಾವ ಥರ ಒಂದು ಫಾಸ್ಟ್ ಮೂಮೆಂಟ್ ಇದೆ ಅಂತಂದೇಳಿ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಒಂದು ಕ್ಯಾಂಡಲಲ್ಲೇ ನಿಮಗೆ ಎಷ್ಟು ಆಲ್ಮೋಸ್ಟ್ 5 ಪಾಯಿಂಟ್ಸ್ ಅಂದರೆ 5.5% ಬಿದ್ದಿರೋವಂಥದ್ದು. ಸೊ ಡ್ರಾಸ್ಟಿಕ್. ಸೊ ಹೇಗೆ ತೊಗೊಂಡೋದ್ರು ನಿಮಗೆ ಆ ಥರ ಬೆಳೆಸ್ಬಿಟ್ರು. ಸೊ ಈ ಥರ ಸ್ಟಾಕ್ಸಲ್ಲಿ ಹುಷಾರಾಗಿರಬೇಕು. ಹಾಗೆಯೇ ಈ ಥರದ್ದು ಒನ್ ಸೈಡ್ ಮೂಮೆಂಟ್ ಆದಾಗ ಯಾವುದೇ ಸ್ಟಾಕ್ ಇಲ್ಲ, ಅದು ಇವನ್ ಆ ಥರ ಆ ಸ್ಟಾಕ್ FNOದಲ್ಲಿರಲಿ ಯಾವುದೇ ಇಂಡೆಕ್ಸಲ್ಲಾಗಲಿ ವಾಟ್ ಎವರ್, ಈ ಥರದ್ದು ಒನ್ ಸೈಡ್ ರ್ಯಾಲಿ ಆದಾಗ ನಾವೇನು ಮಾಡಬೇಕಂದ್ರೆ ಅವಾಯ್ಡ್ ಮಾಡಬೇಕು ಫರ್ದರ್ ಬೈಯಿಂಗು. ಯಾಕಂದರೆ ಸ್ಟಾಕ್ ನಿಮಗೆ ಈ ಥರ ಒಂದು ಮೂಮೆಂಟ್ ಏನು ಕೊಡುತ್ತೆ ಸ್ಟ್ರೇಟ್, ಇದೊಂದು ಆಲ್ಮೋಸ್ಟ್ ನಿಮಗೆ ಒಂದು 90 ಡಿಗ್ರಿ ಮೂಮೆಂಟ್ ಈ ಥರ ಕೊಡುವಂಥದ್ದು. ಸೊ ನಿಮ್ಮ ಸ್ಟಾಕ್ ಏನಾದರೂ ಈ ಥರ ಬಂದುಬಿಟ್ಟು ಕರೆಕ್ಷನ್ ಆಗಿ ಮತ್ತೆ ಈ ಥರ ಹೋಗ್ಬಿಟ್ಟು ಕರೆಕ್ಷನ್ ಆಗಿ ಈ ಥರ ಹೋಗ್ತಾ ಇತ್ತು ಅಂದರೆ ಸ್ಲೋ ಆಗಿ ನಾವೇನಾದರೂ ಓಕೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ಸೈಡ್. ಯಾಕಂದರೆ ಇದು ಹೈಯರ್ ಲೋ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಈ ಥರದ್ದು ಒಂದು ಸೈಡಿಂಗ್ ಮೂಮೆಂಟ್ ಕೊಟ್ಬಿಡ್ತು ಅಂದರೆ ಅದರ ಪಾಸಿಬಿಲಿಟೀಸ್ ನಿಮಗೆ ಫರ್ದರ್ ಬೈಯಿಂಗ್ ಬರೋಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಅದು ಯಾವುದೇ ಒಂದು ಇದರಲ್ಲಾಗಲಿ. ಸೊ ಇದನ್ನು ನೀವು ತುಂಬ ಬ್ಯಾಕ್ ಟೆಸ್ಟ್ ಮಾಡಬೇಕು ಈ ಥರದ ಪ್ಯಾಟ್ರನ್ಸ್ಗಳನ್ನ. ಸೊ ಆವಾಗ ನೀವು ಐಡೆಂಟಿಫೈ ಮಾಡಿಬಿಟ್ಟು ಶಾರ್ಟ್ ಮಾಡೋದಕ್ಕೆ ಅಥವಾ ಆ ಥರ ತೊಗೊಳೋದಕ್ಕೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಥರದ್ದು ಒಂದು ಟ್ರೆಂಡ್ ಸಿಕ್ಕಾಗ ಎಷ್ಟು ಸಲ ಈ ಥರ ಮೂಮೆಂಟ್ ಆದಾಗ ನಿಮಗೆ ಕಂಟಿನ್ಯೂ ನಿಮಗೆ ಮೂಮೆಂಟ್ ಸಿಕ್ಕಿದೆ ಅನ್ನೋದು ನೋಡಿಬಿಟ್ಟು ನೀವು ಈ ಥರ ಸ್ಟಾಕ್ಸಲ್ಲಿ ಅಥವಾ ಇದರಲ್ಲಿ ಟ್ರೇಡ್ ತೊಗೊಳ್ಬೇಕಾಗತ್ತೆ. ಸೊ ಈ ಥರದ್ದು ಒನ್ ಸೈಡ್ ಮೂಮೆಂಟು ಅಪ್ ಸೈಡ್ ಕಂಟಿನ್ಯೂಸ್ ಆಗೋದಾಗ ಅವಾಯ್ಡ್ ಮಾಡಬೇಡಿ. ಅವಾಯ್ಡ್ ಮಾಡಿದ್ರೆ ಬೆಟರ್. ಇಂದ ಫರ್ದರ್ ಬೈಯಿಂಗ್ ಮಾಡಿದ್ರೆ ತುಂಬ ಲಾಸ್ ಆಗ್ತೀರಾ. ಈ ಒಂದು ಕರೆಕ್ಷನ್ ಒಂದೇ ಕ್ಯಾಂಡಲ್ ನಿಮ್ಗೆ ಆಲ್ಮೋಸ್ಟ್ 3 ಕ್ಯಾಂಡಲ್ ತೊಗೊಂಡು ಬಂದುಬಿಡ್ತು. ಸೊ ಇದಾಗಿತ್ತು ಇವತ್ತು ನಾನು ತೊಗೊಂಡ ಟ್ರೇಡ್. ಆಲ್ಮೋಸ್ಟು ಇಟ್ಕೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಆಗಿರೋ. ಸೊ ಬಟ್ ನನ್ನ ಎಂಟ್ರಾಗಿದ್ದು ಸ್ಕ್ಯಾಲ್ಪ್ ಮಾಡಬೇಕು ಅಂತಂದೇಳಿ. ಸೊ ನನ್ನ ಟಾರ್ಗೆಟ್ ಇದ್ದ ಒಂದು 2 ಪಾಯಿಂಟ್ ತೊಗೊಂಡು ಹೊರಗೆ ಬರೋಣ ಅಂತಂದೇಳಿ. ಸೊ ಅಷ್ಟೇ ನನ್ನ ಪ್ಲ್ಯಾನ್ ಇದ್ದು. ಸೊ ಅಷ್ಟು ತೊಗೊಂಡ್ಬಿಟ್ಟು ನನ್ನ ಟ್ರೇಡ್ನ ಎಕ್ಸಿಟ್ ಆಗಿದ್ದೀನಿ. ಸೊ ಇನ್ನು ಯಾವುದೂ ಟ್ರೇಡು ಸಿಕ್ಕಿಲ್ಲ. ಸೊ ಯಾವುದೂ ಇಂಟ್ರೆಸ್ಟ್ ಇಲ್ಲ ಈಗ ಸದ್ಯ. ಸೊ ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಸೊ ನಾಳೆ ಮತ್ತೆ ಸಿಗ್ತೀನಂತೆ.